ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಆಶ್ರಯದಲ್ಲಿ 5ನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ನಡೆಸಲಾಯಿತು. ಈ ಸಭೆಯ ಉದ್ದೇಶಗಳೇನಂತಂದರೆ, ನಮ್ಮ ಸಮಾಜಕ್ಕೆ ಈಗಾಗಲೇ ಇರ್ತಕ್ಕಂಥ 4% ಮೀಸಲಾತಿನ 6% ಹೆಚ್ಚಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡೋದು ಮತ್ತು ನಮ್ಮ ಸಮಾಜದ ಗುತ್ತಿಗೆದಾರರಿಗೆ ಈಗಾಗಲೇ SC ST ಮತ್ತು OBCಗಳಿಗೆ ನೀಡಿರ್ತಕ್ಕಂಥ ಅನುಪಾತದಲ್ಲಿ ಕೂಡ ನಮ್ಮ ಸಮಾಜದ ಒಕ್ಕಲಿಗರಿಗೆ ಗುತ್ತಿಗೆಯನ್ನು ನೀಡುವಂಥದ್ದು ಮತ್ತು KEDB, KSS, KIDB, BDA ಮತ್ತು ಹೌಸಿಂಗ್ ಬೋರ್ಡಲ್ಲೂ ಕೂಡ ನಿವೇಶನವನ್ನು ನೀಡೋದು ಅನುಪಾತದಲ್ಲಿ ನೀಡುವಂಥದ್ದು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿ ರಾಜ್ಯದ ಈಗ ಪ್ರಸ್ತುತ ಇರತಕ್ಕಂಥ ರಾಜ್ಯದ ಒಕ್ಕಲಿಗರ ಸಂಘದ ಬೆಳವಣಿಗೆಗಳು ಕೂಡ ಬದಲಾವಣೆ ಆಗಬೇಕು. ಈಗ 6 ತಿಂಗಳಿಗೆ ಒಂದು ಅಧ್ಯಕ್ಷನ ಪದಾಧಿಕಾರಿಗಳ ಬದಲಾವಣೆ ಮಾಡಿ ಸಂಘದ ನಿರ್ದೇಶಕರುಗಳು ಈಗಿರ್ತಕ್ಕಂಥ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ. ಅದನ್ನು ಬದಲಾವಣೆ ಮಾಡಬೇಕಾದ್ರೆ ನೇರ ಚುನಾವಣೆ ಮಾಡುವಂಥದ್ದು, ಪದಾಧಿಕಾರಿಗಳ ನೇರ ಚುನಾವಣೆ ಮಾಡಿ 5 ವರ್ಷಕ್ಕಂತೂ ನೇರ ಚುನಾವಣೆ ಮಾಡುವ ಮೂಲಕ ಸ್ಥಿರವಾದಂಥ ಆಡಳಿತವನ್ನು ನೀಡಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ನಾವು ಆಗಲೇ ಸರ್ಕಾರದ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ನಾನು ಕೂಡ ಪತ್ರವನ್ನು ನೀಡಿದ್ದೀನಿ. ಆ ಪತ್ರವೂ ಕೂಡ ಪ್ರೋಸೆಸ್ ಅಲ್ಲದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರಿ ಇವತ್ತು ನಿರ್ಣಯ ಮಾಡಿದ್ದೀವಿ. ಮೊದಲು ಈಗ ಒಕ್ಕಲಿಗರ ಸಂಘದ ವ್ಯವಸ್ಥೆನ ಸರಿಪಡಿಸಬೇಕು. ನೀವು ನಮ್ಮ ಸಮಾಜದ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆ ವ್ಯವಸ್ಥೆನ ಸರಿಪಡಿಸ್ತಲೇ ಇದ್ದರೆ ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕವನ್ನು ಮತ್ತೊಮ್ಮೆ ಆಗುವಂಥ ಪರಿಣಾಮ ಬೀರೋದು ಬೇಡ ಅಂತೇಳಿ DK ಶಿವಕುಮಾರ್ ಅವ್ರನ್ನ ನಮ್ಮ ರಾಜ್ಯ ಮೀಸಲಾತಿ ಹೋರಾಟ ಸಮಿತಿಯ ಪರವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕುಣಿಗಲ್ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಕೂಡ ಉಪಸ್ಥಿತರಿದ್ದರು ಮತ್ತು ಮಾಜಿ ಸಂಸದರು ಹಿರಿಯರಾಗಿರ್ತಕ್ಕಂಥ ಶಿವರಾಮಣ್ಣವರು ಕೂಡ ಶಿವರಾಮೇಗೌಡರು ಕೂಡ ಉಪಸ್ಥಿತರಿದ್ದರು. ಒಂದು ನಿರ್ಣಯ ಮಾಡಿದ್ದೀವಿ, ಮುಂದಿನ 2 ತಿಂಗಳೊಳಗಡೆ ನಮ್ಮ ಸಮಾಜದ ಗುರುಪೀಠಗಳಿರ್ತಕ್ಕಂಥ ನಮ್ಮ ಜಗದ್ಗುರುಗಳಿಗೆ ಗುರುವಂದನೆ ಹಾಗೂ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು 10 ಲಕ್ಷ ಜನ ಸೇರುವಂಥ ಮೂಲಕ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಈ ಸಭೆಯ ಮೂಲಕ ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ. ನಮ್ಮ ಈ ಸಭೆಗೆ ಜಿಲ್ಲೆಯ ಎಲ್ಲ 10 ರಿಂದ 15 ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಭಾಗವಹಿಸಿದರು. ಅದೇ ರೀತಿಯಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ. ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರಾಗಿ ಮುಂದಿನ ದಿನಗಳಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪತ್ರಿಕಾ ಮೂಲಕ ವಿನಂತಿಸ್ತಾ ಇದ್ದೀನಿ. ನಾನು ಇವತ್ತು ಸಮಾಜದ ಅಭಿವೃದ್ಧಿಗೋಸ್ಕರ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಿವೇಶನಗಳು, ಇವತ್ತೇನು ರಾಜ್ಯಾದ್ಯಂತ ಇರ್ತಕ್ಕಂಥ ನಿವೇಶನಗಳನ್ನ ಪಡೀಲಿಕ್ಕೆ ಸರ್ಕಾರದ ವತಿಯಿಂದ ನಮ್ಮ ಸಮಾಜದ ನಾವು ದುಡ್ಡು ಕಟ್ತೀವಿ, ನಾವೇನು ಪುಕ್ಷಟೆ ಕೊಡೋದು ಬೇಡ. ಎಲ್ಲೆಲ್ಲಿ ಅವಕಾಶ ಅದೋ ನಮ್ಮ ಈ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಕರಾವಳಿ ಪ್ರಾಂತ್ಯ ಇರ್ಬೋದು, ಆ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾವು ವಿದ್ಯಾಸಂಸ್ಥೆಗಳು ಮತ್ತು ಬಡ ಮಕ್ಕಳಿಗೆ ಹಾಸ್ಟೆಲ್ನ ಪ್ರಾರಂಭ ಮಾಡಿ ಮುಂದಿನ ದಿನಗಳಿಗೆ ಪೀಳಿಗೆಗೆ ಒಂದು ಹೊಸ ಮಾದರಿಯಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ.